10 ವರ್ಷಗಳ ಹಿಂದೆ ಒಂದು ಮಾತಿತ್ತು. ಬಡವ ನೀನು ಮಡಗ್ದಂಗಿರು, ಶ್ರೀಮಂತ ನಿಂಗೆ ಮೋದಿ ಮಡಗ್ತಾನಿರು ಅಂತ. सब भाग्यवान है कि हमें ऐसे महत्वपूर्ण और देश की आधी आबादी को इस राष्ट्र निर्माण की नीति निर्धारण प्रक्रिया में हिस्सेदार बनाने का सौभाग्य मिल रहा। यहाँ बैठकर के हमें किसी को संविधान ने देश को टुकड़ों में सोचने का अधिकार ही नहीं दिया। चाहे कश्मीर हो या कन्याकुमारी, हम टुकड़ों में न सोच सकते हैं न टुकड़ों में हम निर्णय कर सकते हैं। ಅಂದ್ರೆ ಯಾವಾಗ ನೋಟ್ ಬ್ಯಾನ್ ಆಗಿತ್ತೋ ನರೇಂದ್ರ ಮೋದಿ ಬಡವರನ್ನ ಕಾಪಾಡಿ ಶ್ರೀಮಂತರಿಗೆ ಸರಿಯಾಗಿ ಪಾಠ ಕಲಿಸ್ತಾರೆ ಅಂತ. ಅಂದ್ರೆ ಮೋದಿ ಸುಮ್ಮನೆ ಇರಲ್ಲ, ಯಾವಾಗಲೂ ಏನಾದರೂ ಒಂದು ಪ್ಲಾನಿಂಗ್ ಅಲ್ಲೇ ಇರ್ತಾರೆ. ಅದು ಎಲೆಕ್ಷನ್ ಆಗಿರಬಹುದು, ಒಂದಷ್ಟು ರಾಜ್ಯಗಳನ್ನು ಗೆಲ್ಲೋದಾಗಿರಬಹುದು, ಅಥವಾ ಇಡೀ ದೇಶವನ್ನೇ ಗೆದ್ಕೊಳ್ಳೋದಾಗಿರಬಹುದು. ಕೆಲವು ದಿನಗಳಿಂದ ಲೋಕಸಭೆ ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷಗಳು ಅಬ್ಬರಿಸ್ತಾ ಇರೋದು, ಅಮಿತ್ ಶಾ ಮೋದಿ ನಮ್ಮ ಮುಂದೆ ಕೂತ್ಕೊಳ್ಳಿ, ಬಂದು ನಮ್ಮ ಸಮಸ್ಯೆಗಳನ್ನ ಕೇಳ್ಕೊಳ್ಳಿ, ಆಲಿಸ್ಲಿ, ಫಸ್ಟ್ ದೇಶದ ಸಮಸ್ಯೆಗಳನ್ನ ಉತ್ತರ ಕೊಡ್ಲಿ, ಅದಕ್ಕೆ ಆ ತಾಕತ್ತನ್ನ ತೋರಿಸ್ಲಿ ಅಂತ. This is an attempt to change the electoral map of India. मैं नहीं मानता कि कांग्रेस बेवकूफ़ है, कांग्रेस चालाक है। नहीं समझने का जो नाटक करता है, आरक्षण गिराने के लिए वो इसको ये करते हैं, ऐसा नहीं वो नहीं समझते। ಆದರೆ ಮೋದಿ ನಿಂಗೆ ಮಡಗ್ತಾನಿರು ಅಂತ ಹೇಳ್ತಾ ಇದ್ದಾರೆ ಆಡಳಿತ ಪಕ್ಷದವರು. ಯಾಕಂದ್ರೆ ಮೋದಿ ಈ ಬಾರಿಯ ಅಧಿವೇಶನದಲ್ಲಿ ತಯಾರಿ ಮಾಡಿಕೊಂಡಿರೋದು ಡಿಲಿಮಿಟೇಷನ್ ಮಸೂದೆಯನ್ನ ಪಾಸ್ ಮಾಡಬೇಕು ಅಂತ. ಕೆಲವು ದಿನಗಳಿಂದ ನರೇಂದ್ರ ಮೋದಿ, ಅಮಿತ್ ಶಾ ತುಂಬಾ ಓಪನ್ ಆಗಿ ಎಲ್ಲ ಕಡೆ ಓಡಾಡ್ತಾ ಇಲ್ಲ, ವಿದೇಶ ಪ್ರವಾಸದಲ್ಲಿಲ್ಲ, ಸೈಲೆಂಟ್ ಆಗಿದ್ದಾರೆ. ಅಂದ್ರೆ ಅದರ ಹಿಂದೆ ಒಂದು ತಯಾರಿ ನಡೀತಾ ಇದೆ ಅಂತ. ಕಳೆದ ಅಧಿವೇಶನದಲ್ಲಿ ಫೇಲ್ ಆಗಿದ್ದಂತಹ ಮಸೂದೆಯನ್ನ ಈ ಅಧಿವೇಶನದಲ್ಲಿ ಪಾಸ್ ಮಾಡ್ಕೋಬೇಕು, ಆದ್ರೆ ಇದಕ್ಕೆ ಸ್ಪೆಷಲ್ ಮೆಜಾರಿಟಿ ಬೇಕು. ಹಾಗಾದ್ರೆ ಈ ಬಾರಿ ಇದು ಪಾಸ್ ಆಗೋದಕ್ಕೆ ಸಾಧ್ಯನಾ? ಏನೇನೆಲ್ಲ ಸಾಧ್ಯತೆಗಳಿದೆ? ಯಾಕೆಂದ್ರೆ ಡಿಲಿಮಿಟೇಷನ್ ಏನಾದ್ರೂ ಮಾಡಿದ್ರೆ, ಆ ಮಸೂದೆ ಪಾಸ್ ಆಗಿದ್ದೇ ಆದ್ರೆ ಖಂಡಿತ ಇನ್ನ 20 ಅಲ್ಲ 40 ವರ್ಷಗಳಿಗೂ ಕೂಡ ಬಿಜೆಪಿಯನ್ನು ಸೋಲಿಸೋದಕ್ಕೆ ಸಾಧ್ಯ ಇಲ್ಲ ಅಂತ ಕಾಂಗ್ರೆಸ್ನ ಹಿರಿಯರೇ ಹೇಳ್ತಾ ಇದ್ದಾರೆ. ಅಂತಹದ್ದೊಂದು ದೊಡ್ಡ ಮಸೂದೆ, ಅಂತಹದ್ದೊಂದು ದೊಡ್ಡ ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಅಂದ್ರೆ ಅದು ಸಾಧ್ಯನಾ? ಸೊ ಈ ವಿಡಿಯೋನ ಕೊನೆವರೆಗೂ ನೋಡಿ, ಅದರ ಸಂಪೂರ್ಣ ಡೀಟೇಲ್ಸ್ ಕೊಡ್ತೀನಿ. ಈಗಿನ ಪರಿಸ್ಥಿತಿ ಏನು, ಎಷ್ಟು ನಂಬರ್ಸ್ ಬಿಜೆಪಿ ಪರವಾಗಿದೆ ಅನ್ನೋದನ್ನ ಹೇಳ್ತೀನಿ. ನಾನು ಓಂ. ನೋಡಿ, ಈ ಡಿಲಿಮಿಟೇಷನ್ ಜೊತೆಗೆ ಮಹಿಳಾ ಮೀಸಲಾತಿ ಮಸೂದೆಯನ್ನ ಕಳೆದ ಬಾರಿ ಪಾಸ್ ಮಾಡಬೇಕು ಅಂತ ಹೊರಟರು. ಆದ್ರೆ ಮಹಿಳಾ ಮೀಸಲಾತಿ ಮಸೂದೆಗೇನೋ ಎಲ್ರಿಗೂ ಬಹುತೇಕ ಒಪ್ಪಿಗೆ ಇತ್ತು, ಆದ್ರೆ ಡಿಲಿಮಿಟೇಷನ್ ಬಗ್ಗೆ ಯಾರಿಗೂ ಒಪ್ಪಿಗೆ ಇರಲಿಲ್ಲ. ಎಲ್ಲ ರಾಜ್ಯಗಳಿಗೂ ಏನಿತ್ತು ಅಂದ್ರೆ, ಅದರಲ್ಲೂ ದಕ್ಷಿಣದ ರಾಜ್ಯಗಳಿಗೆ, ಯಾಕೆಂದ್ರೆ ಯಾವ ರಾಜ್ಯಗಳಲ್ಲೂ ಕೂಡ ಬಿಜೆಪಿ ಇಲ್ಲ, ಓನ್ಲಿ ಆಂಧ್ರ ಪ್ರದೇಶದಲ್ಲಿ ಮಾತ್ರ ಬಿಜೆಪಿ ಮಿತ್ರ ಪಕ್ಷಗಳ ಜೊತೆ ಅಧಿಕಾರದಲ್ಲಿದೆ, ಅಲ್ಲೂ ಕೂಡ ಬಿಜೆಪಿ ಸಣ್ಣ ಮಿತ್ರ ಪಕ್ಷ. ಹೀಗಿರುವಾಗ ತಮಿಳುನಾಡು, ಕೇರಳ, ತೆಲಂಗಾಣ, ಕರ್ನಾಟಕ ಎಲ್ಲ ಕೂಡ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಹಾಗೇನೆ ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಇದಕ್ಕೆ 100ಕ್ಕೆ 100 ಒಪ್ಪಿಗೆ ಸಿಗೋದು ಡೌಟ್ ಅನ್ನುವ ಪರಿಸ್ಥಿತಿ ಇತ್ತು. ಇಲ್ಲಿ ಕೇಂದ್ರದಲ್ಲಿ ರಾಜ್ಯಸಭೆ, ಲೋಕಸಭೆ ಎರಡರಲ್ಲೂ ಕೂಡ 2/3 ಬಹುಮತವನ್ನ ಪಡ್ಕೊಂಡು ಇದು ಪಾಸ್ ಆಗಬೇಕು, ಆಗ ಮಾತ್ರ ಡಿಲಿಮಿಟೇಷನ್ ಆಗೋದಿಕ್ ಸಾಧ್ಯ. ಅಂದ್ರೆ ಈಗಿರುವಂತ 545 ಸ್ಥಾನಗಳಿಂದ 850 ಸ್ಥಾನಗಳಿಗೆ ತಗೊಂಡು ಹೋಗ್ಬೇಕು ಅಂದ್ರೆ ಅದು 3/2 ಬಹುಮತದಲ್ಲಿ ಪಾಸ್ ಆಗಬೇಕು. ಹಾಗೆ ಮಾಡೋದಾದ್ರೆ ಆಗ ಉತ್ತರ ಪ್ರದೇಶದ ಲೋಕಸಭಾ ಸ್ಥಾನಗಳ ಸಂಖ್ಯೆ ಜಾಸ್ತಿ ಆಗುತ್ತೆ, ಬಿಹಾರದ ಜಾಸ್ತಿ ಆಗುತ್ತೆ, ರಾಜಸ್ಥಾನದ ಜಾಸ್ತಿ ಆಗುತ್ತೆ, ಮಧ್ಯಪ್ರದೇಶದ ಜಾಸ್ತಿ ಆಗುತ್ತೆ. ಅಲ್ಲೆಲ್ಲ ಬಿಜೆಪಿ ಅಧಿಕಾರದಲ್ಲಿದೆ, ಅವ್ರಿಗೆ ಹೆಚ್ಚು ಸಿಗೋದ್ರಿಂದ ಲೋಕಸಭಾ ಸ್ಥಾನಗಳು ಹೆಚ್ಚಾಗಿ ಅವರು ಗೆದ್ಕೊಳ್ಳೋದು ಹೆಚ್ಚಾಗುತ್ತೆ, ಮತ್ತೆ ಅವರೇ ಅಧಿಕಾರಕ್ಕೆ ಬರ್ತಾರೆ. ಹಾಗಾಗಿ ಇದನ್ನು ಹೇಗಾದ್ರೂ ಮಾಡಿ ತಡಿಬೇಕು ಅಂತ ಹೇಳಿ ಬಿಜೆಪಿಯ ವಿರೋಧ ಪಕ್ಷಗಳು, ಕಾಂಗ್ರೆಸ್, ಬೇರೆ ಬೇರೆ ಪಕ್ಷಗಳು ಕಳೆದ ಬಾರಿ ತೀವ್ರ ವಿರೋಧವನ್ನು ವ್ಯಕ್ತಪಡಿಸಿದ್ವು. ಆದರೆ ಈ ಬಾರಿ ಪರಿಸ್ಥಿತಿ ಚೇಂಜ್ ಆಗಿದೆ. ಅಂದ್ರೆ TMCಯ 20 ಸಂಸದರು ಬಿಜೆಪಿಗೆ ಬೆಂಬಲ ಸೂಚಿಸಿದ್ದಾರೆ. ಇತ್ತೀಚೆಗೆ ಮಹಾರಾಷ್ಟ್ರದಲ್ಲಿ ಕೂಡ ಶಿವಸೇನೆಗೆ ಬಂದು ಸೇರ್ಕೊಂಡ್ರು ಉದ್ಧವ್ ಠಾಕ್ರೆ ಬಣದ ಸಂಸದರು. ಅದಾದ ಮೇಲೆ NCP ಕೂಡ ಬಿಜೆಪಿ ಜೊತೆಗೆ ನಿಂತ್ಕೊಂಡಿದೆ. ಎಲ್ಲದಕ್ಕಿಂತ ಬಹಳ ಮುಖ್ಯವಾಗಿದ್ದು ಅಂದ್ರೆ ತಮಿಳುನಾಡಿನ DMK ಇದೆಯಲ್ಲ, 25 ಸಂಸದರು ಇರುವಂತ DMK ಹೇಳಿಕೆಯನ್ನು ಕೊಟ್ಟು ನಮ್ದೇನು ವಿರೋಧ ಇಲ್ಲಪ್ಪ ಡಿಲಿಮಿಟೇಷನ್ಗೆ ಅಂತ ಹೇಳಿಕೆ ಕೊಟ್ಟಿದೆ. ಅಂದ್ರೆ ಬಿಜೆಪಿ ಪರವಾಗಿ ಅದು ನಿಂತ್ಕೊಳ್ಳುತ್ತೆ ಅಂತ ಆಯ್ತು. ಇನ್ನು ಬಿಜೆಪಿಗೆ ಬೇಕಿರೋ ಸದಸ್ಯರ ಸಂಖ್ಯೆ ಎಷ್ಟು, ಹೀಗೆಲ್ಲ ಒಬ್ಬೊಬ್ಬರಾಗಿ ಬಿಜೆಪಿಯ ಪರ ನಿಂತ್ಕೋತಾ ಇದ್ದಾರೆ.
2/3 ಬಹುಮತ ಅಂದರೆ ಏನು, ಅಂದರೆ ಎಷ್ಟು ಜನರು ಬಿಜೆಪಿಗೆ ಸಂಸದರ ಬಲ ಬೇಕಾಗುತ್ತೆ ಲೋಕಸಭೆಯಲ್ಲಿ, ಜೊತೆಗೆ ರಾಜ್ಯಸಭೆಯಲ್ಲಿ ಎಷ್ಟು ಅನ್ನೋದನ್ನ ನಾನು ನಿಮಗೆ ಹೇಳ್ತೀನಿ. ಲೋಕಸಭೆಯಲ್ಲಿ 543 ಸೀಟ್ಗಳಲ್ಲಿ ಅಂದರೆ 2/3 ಬಹುಮತ ಅಂದರೆ 360 ಸ್ಥಾನಗಳ ಅಂದರೆ ಬೆಂಬಲ ಬೇಕಾಗುತ್ತೆ, ಅಷ್ಟು ಸಂಸದರ ಬೆಂಬಲ ಬೇಕಾಗುತ್ತೆ. ಅದರಲ್ಲಿ ಸದ್ಯ ಬಿಜೆಪಿ ಬಳಿ ಇರುವಂಥದ್ದು 240 ಪ್ಲಸ್ ಅದರ ಮಿತ್ರ ಪಕ್ಷಗಳು ಇತ್ತೀಚೆಗೆ ಸೇರ್ಕೊಂಡಂತಹ ಪಶ್ಚಿಮ ಬಂಗಾಳದ ಸಂಸದರು ಸೇರ್ಕೊಂಡ್ರೆ 318 ಆಗಿದೆ. ಅದರ ಜೊತೆಗೆ 40ರಿಂದ 42 ಸಂಸದರ ಕೊರತೆಯನ್ನು ಬಿಜೆಪಿ ಎದುರಿಸ್ತಾ ಇತ್ತು. ಇಲ್ಲಿ ಈಗಾಗಲೇ DMK 25 ಸಂಸದರು ಬರ್ತಾರೆ, ತಮಿಳುನಾಡಿನಿಂದ ಬೆಂಬಲ ಸೂಚಿಸ್ತಾರೆ ಅಂತ ಹೇಳಿದ್ರೆ, ಅದರ ಜೊತೆಗೆ ಈಗ NCPಯ ಸಂಸದರು ಕೂಡ ಬೆಂಬಲ ಸೂಚಿಸ್ತಾರೆ ಅಂತ ಹೇಳಿದ್ರೆ 8 ಜನರು. ಅದಾದ ನಂತರ ಈಗ ಬಿಜೆಪಿಯ ಪ್ಲಾನ್ ಇರುವಂಥದ್ದು ಬಹಳ ಮುಖ್ಯವಾಗಿ ಸಣ್ಣ ಪುಟ್ಟ ಪಕ್ಷಗಳನ್ನು ಸೇರ್ಪಡೆ ಮಾಡಿಕೊಳ್ಳುವಂಥದ್ದು. ಅಂದರೆ ಈ ಒಂದು ಡಿಲಿಮಿಟೇಷನ್ ಪಾಸ್ ಮಾಡೋದಕ್ಕೋಸ್ಕರ ಕೆಲವೊಂದು YSRCP ರೀತಿಯ ಸಣ್ಣ ಪುಟ್ಟ ಪಕ್ಷಗಳನ್ನು ಒಗ್ಗೂಡಿಸ್ಕೊಂಡ್ರೆ, ಈಗ ಹೇಳ್ತಾ ಇರುವಂಥದ್ದು ಬಿಜೆಪಿ ನಮ್ಮ ಹತ್ರ 360 ಅಲ್ಲ 366 ಸಂಖ್ಯಾಬಲ ಇದೆ, ಅದನ್ನು ನಾವು ಸಾಬೀತು ಮಾಡ್ತೀವಿ ಅಂತ ಹೇಳಿ. ಅಂದರೆ 360 ಆಗಿದ್ದೇ ಆದರೆ ಬಿಜೆಪಿಯ ಡಿಲಿಮಿಟೇಷನ್ ಮಸೂದೆ ಪಾಸ್ ಆಗುತ್ತೆ. ಡಿಲಿಮಿಟೇಷನ್ ಮಾಡೋದಕ್ಕೆ ಒಂದು ಅವಕಾಶ ಸಿಕ್ಕಿದಾಗುತ್ತೆ. ಇದು ಕೇವಲ ಲೋಕಸಭೆಯಲ್ಲಿ ಪಾಸ್ ಆದರೆ ಸಾಲದು, ರಾಜ್ಯಸಭೆಯಲ್ಲಿ ಕೂಡ ಇದು ಪಾಸ್ ಆಗಬೇಕು. ಹಾಗಾದ್ರೆ ರಾಜ್ಯಸಭೆಯಲ್ಲಿ ಎಷ್ಟಿರಬೇಕು ಅಂಕಿ ಸಂಖ್ಯೆಗಳು ಅಂದರೆ 245 ಸದಸ್ಯರಿರುವಂಥ ರಾಜ್ಯಸಭೆಯಲ್ಲಿ ಈಗ 242 ಪರಿಣಾಮಕಾರಿ ಸದಸ್ಯರಿರೋದ್ರಿಂದ 163ರಿಂದ 164 ಬೇಕು. ಸದ್ಯ NDA ಬಲ 141ರಿಂದ 152. ಇನ್ನು 10ರಿಂದ 13ರಷ್ಟು ಕೊರತೆ ಆಗುತ್ತೆ. DMKಯಿಂದ 8 ಸಂಸದರು ಸಿಗ್ತಾರೆ. ಬೇರೆ ಬೇರೆ ಇನ್ನು ಸಣ್ಣ ಪುಟ್ಟ ಪಕ್ಷಗಳು ಪಕ್ಷೇತರರನ್ನ ಸೇರಿಸ್ಕೊಂಡು ಬಹುಶಃ ಬಿಜೆಪಿ ಈ ಒಂದು 245 ಸಂಸದರು 160 165 ತಲುಪೋದು ದೊಡ್ಡ ಕಷ್ಟ ಆಗೋದಿಲ್ಲ ಬಿಜೆಪಿಗೆ. ಹಾಗಾಗಿ ಒಂದು ಕಡೆ ಲೋಕಸಭೆಯಲ್ಲಿ ಬಹುಮತಕ್ಕೆ ಬೇಕಾದಂತಹ 360, ಇನ್ನೊಂದು ಕಡೆ ರಾಜ್ಯಸಭೆಯಲ್ಲಿ ಬೇಕಾದಂಥ 160. ಇದನ್ನ ಪಡ್ಕೊಳ್ಳೋದಕ್ಕೆ ಬಿಜೆಪಿ ಈಗ ಸಂಪೂರ್ಣ ಪ್ಲಾನಿಂಗ್ ಮಾಡ್ಕೊಂಡಿದೆ. ಇಷ್ಟು ಸಂಖ್ಯಾಬಲವನ್ನು ತೋರಿಸ್ತೀವಿ ನಾವು ಲೋಕಸಭೆ ರಾಜ್ಯಸಭೆಯಲ್ಲಿ ಅಂತ. ಅದನ್ನು ತೋರಿಸಿದ್ದೇ ಆದರೆ ಬಿಜೆಪಿಯ ಬಿಗ್ಗೆಸ್ಟ್ ಡ್ರೀಮ್ ಅಂತಾನೆ ಹೇಳ್ಬೋದು. 2029ರ ಲೋಕಸಭಾ ಚುನಾವಣೆಯಲ್ಲಿ ಈಗಾಗಲೇ ಬಿಜೆಪಿ ಹೊಸ ಸಂಸತ್ ಭವನವನ್ನು ಮಾಡಿದೆಯಲ್ಲ, ಬಿಲ್ಡಿಂಗು, ಅಲ್ಲಿ 850 ಸಂಸದರಿಗೆ ಕೂರೋದಕ್ಕೆ ಸ್ಥಳಾವಕಾಶ ಕೂಡ ಇದೆ. ಅಂದರೆ ಭವಿಷ್ಯವನ್ನು ಗಮನದಲ್ಲಿ ಇಟ್ಕೊಂಡು ಅಷ್ಟು ಸಂಸದರಿಗೆ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಹಾಗಾಗಿ ಸದ್ಯ ಆ ಸಂಸದರಿಗೆ ಅನುಗುಣವಾಗಿ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭಾ ಕ್ಷೇತ್ರಗಳನ್ನ ವಿಂಗಡಣೆ ಮಾಡೋದು, ಯಾವುದೇ ರಾಜ್ಯಕ್ಕೆ ಅನ್ಯಾಯ ಆಗದೇ ರೀತಿಯಲ್ಲಿ ವಿಂಗಡಣೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಎಲ್ಲ ರಾಜ್ಯಗಳಿಗೂ ಕೂಡ ಸರಿಸಮನಾಗಿ ಅಂದರೆ ಜನಸಂಖ್ಯೆಗೆ ಅನುಗುಣವಾಗಿ ವಿಂಗಡಣೆ ಮಾಡೋದಕ್ಕೆ ಹೋದರೆ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ, ಪಶ್ಚಿಮ ಬಂಗಾಳಕ್ಕೆ ಹೆಚ್ಚಿನ ಸಂಸದ ಸ್ಥಾನಗಳು ಹೋಗ್ತವೆ. ನಾವು ಹಾಗೆ ಮಾಡೋದಿಲ್ಲ, ಎಲ್ರಿಗೂ ಸರಿಸಮನಾಗಿ ವಿಂಗಡಣೆ ಮಾಡ್ತೀವಿ ಅನ್ನುವಂಥದ್ದು. ಈಗಾಗಲೇ ಟ್ಯಾಕ್ಸ್ ಹಂಚಿಕೆಯಲ್ಲಿ ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಪ್ರತಿಭಟನೆಯನ್ನು ಯಾಕೆ ಮಾಡ್ತಾರೆ ಅಂತ ಹೇಳಿದ್ರೆ, ಕರ್ನಾಟಕದಿಂದ 1 ರೂಪಾಯಿ ಹೋದರೆ ನಮಗೆ 16 ಪೈಸೆ ಅಷ್ಟೇ ಕೇಂದ್ರದಿಂದ ಬರ್ತಾ ಇದೆ. ಉಳಿದ ನಾವು ಕಳ್ಕೊಳ್ತಾ ಇರೋದೆಷ್ಟು 84 ಪೈಸೆಯನ್ನು ಕಳ್ಕೊತಾ ಇದೀವಿ. ಅಂದ್ರೆ 100 ರೂಪಾಯಿ ಕೊಟ್ಟರೆ 84 ರೂಪಾಯಿ ಕೇಂದ್ರಕ್ಕೆ ಹೋಗುತ್ತೆ, ಬರೀ 16 ರೂಪಾಯಿ ನಮ್ಮ ಕೈಯಲ್ಲಿರುತ್ತೆ. ಇದು ಯಾವ ನ್ಯಾಯ? ಅದೇ ಉತ್ತರ ಪ್ರದೇಶ ಕೊಡೋದು 100 ರೂಪಾಯಿ ಆದರೆ ಅವರಿಗೆ 150 ರೂಪಾಯಿ 200 ರೂಪಾಯಿ ಕೊಡ್ತಾರೆ. ಸೊ ಈ ಒಂದು ಡಿಫ್ರೆನ್ಸ್ ಇದೆಯಲ್ಲ, ಸೊ ಇದು ತುಂಬಾ ದೊಡ್ಡದಾಗಿದೆ. ಸೊ ನಮ್ಮ ರಾಜ್ಯಗಳಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಏನು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೋ, ಸೊ ಆ ಪ್ರತಿಭಟನೆಯ ರೀತಿಯಲ್ಲೇ ಈಗ ಲೋಕಸಭಾ ಸ್ಥಾನಗಳು ಅಂತ ಬಂದಾಗ 850 ಸ್ಥಾನಗಳು 545ರಿಂದ 850ಕ್ಕೆ ಹೆಚ್ಚಾದರೆ ಉತ್ತರ ಪ್ರದೇಶಕ್ಕೆ, ಬಿಹಾರಕ್ಕೆ ಜನಸಂಖ್ಯೆಯ ಆಧಾರದ ಮೇಲೆ ವಿಂಗಡಣೆ ಆದರೆ ಪಶ್ಚಿಮ ಬಂಗಾಳಕ್ಕೆಲ್ಲ ಜಾಸ್ತಿ ಹೋಗುತ್ತೆ. ಇವೆಲ್ಲ ಬಿಜೆಪಿ ಅಧಿಕಾರದಲ್ಲಿರುವಂಥ ರಾಜ್ಯಗಳು. ಸೊ ಅವರಿಗೆ ಲಾಭ ಆಗುತ್ತೆ, ಅದನ್ನು ಬಿಟ್ಕೊಡೋದಿಲ್ಲ, ಆ ರೀತಿ ಆಗೋದಕ್ಕೆ ಬಿಡೋದಿಲ್ಲ ಅಂತ ವಿರೋಧ ಪಕ್ಷಗಳು ಹೇಳ್ತಾ ಇರುವಾಗ, ಹೀಗೆ ಬಿಜೆಪಿಗೆ ಈ ಎಲ್ಲ ಅಡೆತಡೆಗಳ ನಡುವೆ ಎಲ್ಲವನ್ನ ನಿವಾರಿಸಿಕೊಂಡು ತನ್ನ ಸಂಪೂರ್ಣ ಶಕ್ತಿಯನ್ನ ಪ್ರಯೋಗಿಸಿಕೊಂಡು ಈ ಬಾರಿ ರಾಜ್ಯಸಭೆ ಲೋಕಸಭೆಯಲ್ಲಿ ಡಿಲಿಮಿಟೇಷನ್ ಮಸೂದೆಯನ್ನು ಪಾಸ್ ಮಾಡ್ಕೊಳ್ತೀನಿ ಅಂತ ಬಿಜೆಪಿ ರೆಡಿ ಆಗಿದೆ. ಇದು ಬಿಜೆಪಿಗೆ ಬಿಗ್ಗೆಸ್ಟ್ ಟಾಸ್ಕ್. ಖಂಡಿತ ಹೀಗೇನಾದರೂ ಆಗಿ ಅಂದರೆ ಈ ಮಸೂದೆ ಡಿಲಿಮಿಟೇಷನ್ ಪಾಸ್ ಆಗಿದ್ದೇ ಆದರೆ ಈ ಬಾರಿ ಅವಕಾಶ ಸಿಕ್ಕಿದ್ರೆ ಬಿಜೆಪಿಗೆ, ಖಂಡಿತ ಬಿಜೆಪಿ ಮುಂದಿನ 15-20 ವರ್ಷ ಕೇಂದ್ರದಲ್ಲಿ ಅಧಿಕಾರದಲ್ಲಿರೋದ್ರಲ್ಲಿ ಅನುಮಾನ ಇಲ್ಲ ಅಂತ ಕಾಂಗ್ರೆಸ್ನವರೇ ಹೇಳ್ತಾ ಇದ್ದಾರೆ, ವಿರೋಧ ಪಕ್ಷದವರೇ ಹೇಳ್ತಾ ಇದ್ದಾರೆ. ಅವರಿಗೆ ಆತಂಕ ಇದೆ. ಗೊತ್ತಿಲ್ಲ, ನರೇಂದ್ರ ಮೋದಿ, ಅಮಿತ್ ಶಾ ಸುಮ್ಮನೆ ಇದ್ದಾರೆ ಅಂದರೆ ಸರಿಯಾಗೇನೆ ತಯಾರಿ ಮಾಡ್ಕೊಂಡಿರ್ತಾರೆ. ಏನೋ ಒಂದು ದೊಡ್ಡ ಕೆಲಸಕ್ಕೇನೆ ಸ್ಕೆಚ್ ಹಾಕೊಂಡಿರ್ತಾರೆ ಅಂತ ಹೇಳ್ತಾರಲ್ಲ, ಹಾಗೆ ಬಹುಶಃ ಅದನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ನೋಡ್ಬೋದು.
ಈ ಬಾರಿಯ ಅಧಿವೇಶನದಲ್ಲಿ ಅದು ಮಂಡನೆ ಆಗುವಂತ ಸಾಧ್ಯತೆಗಳು ಬಹುತೇಕ ಇದಾವೆ. ಯಾಕೆಂದ್ರೆ ಬಿಜೆಪಿ ಹಂಗೆ ಸಂಸದರನ್ನ ಪಶ್ಚಿಮ ಬಂಗಾಳದಿಂದ, ಮಹಾರಾಷ್ಟ್ರದಿಂದ, ಉತ್ತರ ಪ್ರದೇಶದ SP ಸಂಸದರನ್ನು ಕೂಡ ಸೆಳ್ಕೊಳ್ಳುವಂತ ಪ್ರಯತ್ನ ಮಾಡಿದೆ ಅನ್ನುವಂಥದ್ದು. ಈಗಾಗಲೇ 366 ಸಂಸದರ ಬಲ ನಮ್ಮ ಹತ್ರ ಇದೆ ಅಂತ ಹೇಳ್ತಾ ಇದೆ ಲೋಕಸಭೆಯಲ್ಲಿ. ಹಾಗಾಗಿದ್ದೇ ಆದ್ರೆ ಈ ಮಸೂದೆ ಪಾಸ್ ಆಗುತ್ತೆ. ಮೋದಿ ನಿಮಗೆ ವಿರೋಧ ಪಕ್ಷಗಳಿಗೆ ಏನ್ ಕೊಡಬೇಕು ಅದನ್ನ ಕೊಡ್ತಾರೆ ಅಂತ ಹೇಗೆ ಆಡಳಿತ ಪಕ್ಷದವರು ಮಾತಾಡ್ಕೊಳ್ತಾ ಇದ್ದಾರೋ ಅದು ಖಂಡಿತ ಸಾಧ್ಯ ಆಗುತ್ತೆ. ನೋಡೋಣ ಏನಾಗುತ್ತೆ ಅಂತ. ಇದರ ಕುರಿತು ಏನಾದರೂ ಹೆಚ್ಚಿನ ಅಪ್ಡೇಟ್ಸ್ ಇದ್ರೆ ನಿಮಗೆ ಕೊಡ್ತಾ ಇರ್ತೀವಿ. ನೋಡ್ತಾ ಇರಿ ಸುಮನ್ TV ಕನ್ನಡ.